ನವರಾತ್ರಿಯ ನಂತರ ವ್ರತವನ್ನು ಯಾವಾಗ ಬಿಡಬೇಕು, ಅಂದರೆ ವ್ರತದ ಪಾಲನೆ ಯಾವಾಗ ಮಾಡಬೇಕು? ನವಮಿ ತಿಥಿಯಲ್ಲ ಅಥವಾ ದಶಮಿ ತಿಥಿಯಲ್ಲ? ಇದರ ನಂತರ ರಾಮನವಮಿ ಉಪವಾಸವೂ ಇದೆ. ಹಾಗಾದರೆ ವ್ರತ ಮುರಿದರೆ ರಾಮನವಮಿ ಉಪವಾಸವನ್ನು ಹೇಗೆ ಮಾಡುವುದು? ಈ ಬಾರಿ ರಾಮನವಮಿ 2 ದಿನ ಬರುತ್ತದೆ. ಹಾಗಾದರೆ ಯಾವ ದಿನ ಉಪವಾಸ ಮಾಡಬೇಕು? ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಈಗ ತಿಳಿದುಕೊಳ್ಳೋಣ. ವಿಡಿಯೋ ನೋಡುತ್ತೀರಿ. ಮೊದಲಾಗಿ, ಸಂಪೂರ್ಣ ನವರಾತ್ರಿ ವ್ರತವನ್ನು ಮಾಡದವರು ಕೊನೆಯ 3 ದಿನಗಳಾದರೂ ಉಪವಾಸ ಮಾಡಬೇಕು. ಈ ಬಾರಿ ಅದು 25 ಮತ್ತು 26 ಮಾರ್ಚ್ ಮಾತ್ರ. ನವರಾತ್ರಿಯ ಕೊನೆಯ ದಿನವೇ ಉಪವಾಸ ಮುರಿಯಲು ಬಯಸುವವರು ನವಮಿ ತಿಥಿ ಮುಗಿಯುವ ಮೊದಲು ಪಾರಣೆ ಮಾಡಬೇಕು. ಅಂದರೆ ಈ ಬಾರಿ 27 ಮಾರ್ಚ್ ಬೆಳಗ್ಗೆ 10 ಗಂಟೆಯೊಳಗೆ ಪಾರಣೆ ಮಾಡಬೇಕು. ಯಾರು ಸಂಪೂರ್ಣ 9 ದಿನಗಳ ವ್ರತ ಮಾಡುತ್ತಾರೋ, ಅಂದರೆ 19 ರಿಂದ 27 ಮಾರ್ಚ್ ಅಥವಾ ಕೊನೆಯ 3 ದಿನಗಳಾದ 25, 26 ಮತ್ತು 27 ಮಾರ್ಚ್ ಉಪವಾಸ ಮಾಡುವವರು ವ್ರತದ ಪಾರಣೆಯನ್ನು ದಶಮಿ ತಿಥಿ ಮುಗಿಯುವ ಮೊದಲು 28 ಮಾರ್ಚ್ ಬೆಳಗ್ಗೆ 8:45ಕ್ಕಿಂತ ಮುಂಚೆ ಪಾರಣೆ ಮಾಡಬೇಕು. ಇದನ್ನು ಸ್ಟ್ರಿಕ್ಟ್ಲಿ ಫಾಲೋ ಮಾಡಬೇಕು. ಏಕೆಂದರೆ ನಂತರ ಏಕಾದಶಿ ತಿಥಿ ಪ್ರಾರಂಭವಾಗುತ್ತದೆ. ಇದರಲ್ಲಿ ಅಕ್ಕಿ ಸೇವನೆ ವರ್ಜ್ಯ. ಏಕಾದಶಿ ಎಂದು ಎಷ್ಟು ಅಕ್ಕಿ ತಿನ್ನುತ್ತೀರೋ ಅಷ್ಟು ಕೀಟಗಳನ್ನು ತಿಂದ ಪಾಪ ಬರುತ್ತದೆ. ಏಕಾದಶಿ ವ್ರತವನ್ನು 29ರಂದು ಆಚರಿಸಲಾಗುತ್ತದೆ. ಇದನ್ನು ಗಮನದಲ್ಲಿಡಿ. ಅಹಮದಾಬಾದ್ ಆಶ್ರಮದಲ್ಲಿ ನವರಾತ್ರಿ ವ್ರತದ ಪಾರಣದ ದಿನಾಂಕವನ್ನು 27 ಮಾರ್ಚ್ ಎಂದು ನಿಗದಿಪಡಿಸಲಾಗಿದೆ. ಇದೀಗ ರಾಮನವಮಿ ವ್ರತ. ಈ ವ್ರತವನ್ನು 26 ಮಾರ್ಚ್ ರಂದು ಮಾಡಬೇಕು. ಇದು ನವರಾತ್ರಿ ವ್ರತದಲ್ಲೇ ಒಳಗೊಂಡಿದೆ. 27 ಮಾರ್ಚ್ ಬೆಳಗ್ಗೆ 10 ಗಂಟೆಗೆ ಮೊದಲು ಉಪವಾಸ ಮುರಿಯಬೇಕು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋವನ್ನು ಇತರ ಸಾಧಕರಿಗೂ ಹಂಚಿಕೊಳ್ಳಿ. ಹರಿ ಓಂ.